ಪ್ರಿಯಾಂಕಾ ಖರ್ಗೆ ಅವರು ತನಗೆ ಕೊಟ್ಟ ಕೆಲಸವನ್ನು ಮಾಡದೇನೆ ಪ್ರತಿನಿತ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಕಮೆಂಟ್ ಮಾಡ್ತಾ ಕೂತಿದ್ದಾರೆ. ಹಿಂದೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು, ಅದರಲ್ಲಿ ಅವರ ಸಾಧನೆ ಏನು? ಶೂನ್ಯ. ಇವತ್ತು ರಾಜ್ಯದ ಗೃಹ ಸಚಿವರಾಗಿದ್ದಾರೆ, ಅದರಲ್ಲೇನು ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಪ್ರತಿನಿತ್ಯ RSS ಬಗ್ಗೆ ಮಾತಾಡ್ತಾರೆ. ರಾಜ್ಯದಲ್ಲಿ ಹತ್ಯೆ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹಲವಾರು ಸಮಸ್ಯೆಗಳಿದಾವೆ. ಇಷ್ಟೊಂದು ಹೆಣ್ಣು ಮಕ್ಕಳ ನಾಪತ್ತೆ ಆಗ್ತಾ ಇದೆ, ಗಂಡು ಮಕ್ಕಳ ನಾಪತ್ತೆ ಆಗ್ತಾ ಇದೆ. ಎಲ್ಲೋಗ್ತಿದ್ದಾರೆ ಗೊತ್ತಿಲ್ಲ. ಸಾವಿರಾರು ಜನಕ್ಕೆ ಇವತ್ತು ಲೆಕ್ಕನೇ ಇಲ್ಲದಂತೆ ನಾಪತ್ತೆ ಆಗ್ತಾ ಇದ್ದಾರೆ. ಇದು ಯಾವುದ ಕಡೆ ಗಮನ ಕೊಡದೇನೆ ದಿನ ಅವರಿಗೆ ಟಿವಿಯಲ್ಲಿ ಬರ್ಬೇಕು, ದಿನ ಅವರು ಸುದ್ದಿಯಲ್ಲಿ ಇರ್ಬೇಕು. ಅವರು ಸುದ್ದಿಯಲ್ಲಿ ಇರೋದಕ್ಕಾಗಿ RSS ಅನ್ನು ಮಾತಾಡ್ಬೇಕು. ಇದು ಬಿಟ್ಟು ನೀವು ಏನು ಕೆಲಸ ಮಾಡಿದೀರಿ ಅನ್ನುವಂಥದನ್ನ ರಾಜ್ಯಕ್ಕೆ ಸ್ಪಷ್ಟ ಮಾಡ್ಬೇಕು. ಅವರಿಗೆ ಅಹಂಕಾರ ಏನು? ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ. ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷ. ನಂಗ್ಯಾರು ಮುಟ್ಟಕ್ಕಾಗಲ್ಲ, ನಂಗ್ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಪ್ರಶ್ನೆ ಮಾಡಿದ ತಕ್ಷಣ ನಾನು ದಲಿತ ಅಧಿಕಾರಿ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ತಂದೆಯ ಹಿಂದೆ ಅಡಗುವಂಥದ್ದು, ಇನ್ನೊಂದು ತಾನು ದಲಿತ ಅನ್ನುವಂಥದ್ದನ್ನ ಬಲಿತರಾದ್ರೂ ಕೂಡ ನಿರಂತರವಾಗಿ ಅಧಿಕಾರದಲ್ಲಿರುವಂತ ಕುಟುಂಬ ಅವರು ಆದ್ರೂ ಕೂಡ ಅದನ್ನ ಮಾತಾಡಿ ಅದರ ನೆರಳನ್ನ ತಗೊಳ್ಳುವಂಥದ್ದು. ಇದು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ವಿನಂತಿ ಮಾಡುವಂಥದ್ದು, ದಯಮಾಡಿ ನೀವು RSS ಬಗ್ಗೆ ಮಾತಾಡೋದನ್ನು ಬಿಟ್ಟು ನಿಮ್ಮ ಕೆಲಸ ಏನಿದೆ? ರಾಜ್ಯದಲ್ಲಿ ನಾಪತ್ತೆಯಾದವರ ಕೆಲಸ ಏನಾಗಿದೆ? ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತಿದ್ದಾರೆ? ಯಾವ ಅಧಿಕಾರಿ ಡ್ಯೂಟಿಗೆ ಹೋಗ್ತಿದಾರೋ ಇಲ್ಲೋ? ಯಾರು ಡ್ರಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ? ಯಾರು ಬೆಗ್ಗಿಂಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ? ಯಾರು ಇಲ್ಲಿಗಲ್ ಕೆಲಸದಲ್ಲಿ ಶಾಮೀಲಾಗಿದ್ದಾರೆ? ಯಾವ ಪೊಲೀಸ್ ಅಧಿಕಾರಿ ಬರೀ ರೆವೆನ್ಯೂ ಕೆಲಸ ಮಾತ್ರ ನೋಡ್ತಾ ಇದ್ದಾರೆ? ಇದರ ಬಗ್ಗೆ ಗಮನವನ್ನು ಕೊಟ್ಟು ನಿಮ್ಮ ಇಲಾಖೆಯನ್ನ ತಹಬದಿಗೆ ತರುವಂತದ್ದು, ಶಿಸ್ತು ತರುವಂತದನ್ನ ಮಾಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಕಮಿಟಿಯನ್ನ ರಚನೆ ಮಾಡಿದೆ, ಇದು ಹಿರಿಯರ ಗಮನಕ್ಕೆ ಬಂದಿದೆ, ನಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಸಹಜವಾಗಿ ಪಕ್ಷ ಏನು ಶಿಸ್ತು ಕ್ರಮವನ್ನ ತಗೊಳುತ್ತೆ, ಹೇಗೆ ತನಿಖೆಯನ್ನು ಮಾಡುತ್ತೆ ಅದನ್ನು ಮಾಡಲಾಗುತ್ತೆ. ಆದ್ರೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದ್ದಾರೆ ಅವರು ಈ ತರ ತಾಯಿಗೆ ಮೋಸ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಯಾವುದೇ ಕಾರಣಕ್ಕೆ ಅವರನ್ನ ಕ್ಷಮಿಸಬಾರದು ಅನ್ನುವಂತ ಆಗ್ರಹ ನಂದಿದೆ. ಇಬ್ರು ಶಾಸಕರು ಓಪನ್ ಆಗಿ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ ಮತ್ತು ಏನೋ ನಾಚಿಕೆ ಇಲ್ಲದೇನೆ, ಏನೋ ಮಾನ ಮರ್ಯಾದೆ ಇಲ್ಲದೇನೆ ಓಡಾಡ್ತಾರೆ, ಮಾತಾಡ್ತಾರೆ. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚೆ ಆದ್ರೂ ಹೋಗ್ಬೇಕು, ರಾಜೀನಾಮೆ ಆದ್ರೂ ಕೊಡ್ಬೇಕು, ಇಲ್ಲ ಪಕ್ಷದಲ್ಲೇ ಶಾಸಕರಾಗಿರ್ಬೇಕು ಮತ್ತು ಆಡಳಿತ ಮತದಾನ ಮಾಡ್ಬೇಕು ಮತ್ತು ನಾನು ಕಾಂಗ್ರೆಸ್ಸಿಗೆ ಹಾಕಿದ್ದೀನಿ ಅನ್ನುವಂಥದ್ದನ್ನ ಹೇಳ್ಬೇಕು. ಇದು ನಡೀತಾ ಇರೋದು. ಅಂದ್ರೆ ರಾಜಕಾರಣ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಆ ಮಾನಸಿಕತೆ ತೋರಿಸಿದೆ.